ಇನ್ನೊಂದು ಕಾಲು ತುಳಿತಾಗ ಇನ್ನೊಂದು ಜನ ಮೃತಪಟ್ಟರು ಅಂತ ವಿಚಾರ ಖಂಡಿತವಾಗೂ ಆ ಕುಟುಂಬಕ್ಕೆ ನೋವನ್ನು ಭರಿಸೋ ಶಕ್ತಿ ಇರಬೇಕು ಸರ್. ಇದು ಒಂದು ಘಟನೆ. ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನ ತಗೊಂಡಿದೆ. ಈಗ ಎಂಟೈರ್ ಸ್ಟೇಟು ನೀವಾಗಲಿ ನಾನಾಗಲಿ RCB ವೆಲ್ಕಮ್ ಮಾಡೋ ಖುಷಿಯಲ್ಲಿ ನಾವೆಲ್ಲರೂ ಇದ್ವಿ. ಆದರೂ ನಮ್ಮ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ರೋಡ್ ಶೋ ಕ್ಯಾನ್ಸಲ್ ಮಾಡ್ತು, ಭಾಳ ಕ್ರಮ ತಗೊಂಡಿದೆ. ಆದರೆ ಲಕ್ಷಾಂತರ ಜನ ಬಂದಾಗಿಂದ ಅದೊಂದು ಎಡವಟ್ಟಾಗಿದೆ. ಇಲ್ಲಿ ನಮ್ಮ ಸರ್ಕಾರನೋ ಇಲ್ಲ ಪೊಲೀಸವ್ರನ್ನೋ ಬ್ಲೇಮ್ ಮಾಡೋದಲ್ಲ, ಒಂದು ಘಟನೆ ಆಗಿದೆ. ಇದು ಖಂಡಿತವಾಗಿ ಒಟ್ಟು ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಇರಲಿ. ನಮ್ಮ ಸರ್ಕಾರನೂ ಮುನ್ನೆಚ್ಚರಿಕೆ ಕ್ರಮ ತಗೊತಲ್ಲ ಸರ್. ನಮ್ಮ DCM ಸಾಹೇಬರು CM ಸಾಹೇಬರು ಅಲ್ವಾ, ಆ ಥರ ಖಂಡಿತವಾಗೂ ಈ ನಾವೆಲ್ಲ ಪೊಲೀಸ್ ಇಲಾಖೆ ಬೇಡ ಅಂತ ಹೇಳಿದ್ರು ಸೆಲೆಬ್ರೇಷನ್, ಬಟ್ ಅದ್ರ ಬಗ್ಗೆ ನನಗೆ ವೈಫಲ್ಯ ಅಂತೇಳಿ ಇಲ್ಲ ಹಾಗನ್ನಕ್ಕಾಗಲ್ಲ ಸರ್. ನಾವೀಗ ಜನ ಒಂದು ರಾತ್ರಿ ಎಲ್ಲ ಹೊತ್ತು ಪಟಾಕಿ ಹೊಡೆದ್ರು ಬೆಂಗಳೂರಲ್ಲಿ. ಜನ ಅಷ್ಟು ಒಂದು ಎಕ್ಸೈಟ್ ಆಗಿದ್ದರು. ಈ ಥರ ಘಟನೆ ಆಗಿದೆ. ನಾನು ಖಂಡಿತವಾಗೂ ಆ ಕುಟುಂಬಗಳಿಗೂ ಕ್ಷಮೆ ಕೇಳ್ತೇನೆ. ದಯವಿಟ್ಟು ಇಂಥ ಘಟನೆ ಆಗಬಾರ್ದಾಗಿದ್ದು, ಅವರು ತೀರೋಗಿರೋರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೇನೆ ಸರ್. ಕುಮಾರಸ್ವಾಮಿ ಅವರು ಹೇಳ್ತಾರೆ DCM ಚೈಲ್ಡಿಶ್ ರೀತಿ ವರ್ತನೆ ಮಾಡಿ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಸರ್. ಇಲ್ಲ ಕಡೆ ಅದನ್ನೇನು ಎಕ್ಸಾಗ್ರೇಟ್ ಮಾಡುವಂಥ ನಿಟ್ಟಿನಲ್ಲಿ ಇದಾಯಿತು ಅನ್ನೋ ಇಲ್ಲ, ಇದು ಈ ಘಟನೆ ಬಗ್ಗೆ ಇದೊಂದು ಸೆನ್ಸಿಟಿವ್ ಇರೋದ್ರಿಂದ, ಇನ್ನೂ ಶೋಕ್ ಸಾಗರದಲ್ಲಿ ಇರೋದ್ರಿಂದ ನಾನು ಇದ್ರ ಬಗ್ಗೆ ಏನೂ ಕಾಮೆಂಟ್ ಮಾಡಲ್ಲ. ಬಟ್ ನಮ್ಮ DCM ಆಗಲಿ CM ಸಾಹೇಬರಾಗಲಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆದರೂ ಅಲ್ಲಿ ಓವರ್ ಕ್ರೌಡ್ ಆಗಿದೆ ಸರ್. ಅದು ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಇದು ನಮ್ಮ ಸರ್ಕಾರದಾಗಲಿ ಪೊಲೀಸವ್ರದ್ದಾಗಲಿ ಯಾರ್ದು ವೈಫಲ್ಯ ಇಲ್ಲ. ಆಗಿರೋ ಘಟನೆಗೆ ನಮಗೂ ನೋವಿದೆ. ರಾಜ್ಯದ ಜನಕ್ಕೆ ಕ್ಷಮೆ ಕೇಳ್ತೀವಿ ಸರ್. ಮೃತರ ಕುಟುಂಬದ ಜೊತೆ ಸರ್ಕಾರ ಇರುತ್ತೆ. ಮೃತರ ಕುಟುಂಬದ ಜೊತೆ ಸರ್ಕಾರ ಸರ್ ಈಗ 10 ಲಕ್ಷ ಅವ್ರಿಗೆ ಅನೌನ್ಸ್ ಮಾಡಿದ್ದೀವಿ. ಮತ್ತು ಯಾರು 15 ಜನ ಹಾಸ್ಪಿಟ್ಲಲ್ಲಿದ್ದಾರೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸೋ ಜವಾಬ್ದಾರಿ ನಮ್ಮ ಸರ್ಕಾರನೇ ವಹಿಸುತ್ತೆ. ಈ ವಿಚಾರದಲ್ಲಿ ನಮ್ಮ CM ಅವರು DCM ಅವರು ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ. ನಮಗೂ ಭಾಳ ನೋವಿದೆ. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಿ. ಕ್ಷೇತ್ರದವರು ಇದ್ದಾರಲ್ಲ, ಚಿಂತಾಮಣಿ ಭಾಗದ ಒಬ್ಬ ಡೆಂಟಲ್ ಓದೋ ಹುಡುಗ ಸರ್, 3ನೇ ವರ್ಷ ಅಂಬೇಡ್ಕರ್ ಡೆಂಟಲ್ ಕಾಲೇಜಲ್ಲಿ ಓದ್ತಿದ್ದ. ನಮ್ಮ ಮಿನಿಸ್ಟರ್ ಸಾಹೇಬ್ರ ಕಾನ್ಸ್ಟಿಟ್ಯೂನ್ಸಿ. ಅವ್ರ ಕುಟುಂಬಕ್ಕೂ ಅವ್ರ ಕುಟುಂಬನ ಫೋನ್ ಮಾಡಿ ಮಾತಾಡಿದ್ದೀನಿ ಸರ್. BJP ಅವರು ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪಟ್ಟಿಡಿದ್ರು ಸರ್. ಅವ್ರು ಪಟ್ಟಿಡಿಯೋದೇನು ಬೇಕಾಗಿಲ್ಲ. ಹೆಚ್ಚುವರಿ ಬೇಕು ಅಂದರೆ ನಮ್ಮ CM DCM ಅವರೇ ಮಾಡ್ತಾರೆ. ಖಂಡಿತವಾಗೂ ಕೂತು ಇನ್ನೂ ಒಂದು 5-10 ಲಕ್ಷ ಬೇಕು ಅಂದರೂ ಕೂತು ಸರ್ಕಾರ ವಿನಂತಿ ಮಾಡಿ ಅನೌನ್ಸ್ ಮಾಡಿಸೋಣ ಸರ್. CT ರವಿ ಅವರು ಹೇಳ್ತಾರೆ ಸರ್ಕಾರಿ ಪ್ರಾಯೋಜಿತ ಕೊಲೆ ಅನ್ನುವಂಥ ನಿಟ್ಟಿನಲ್ಲಿ ನಾನು CT ರವಿ ಅವ್ರನ್ನೋ ಇವ್ರನ್ನೋ ಕೌಂಟ್ರ್ ಮಾಡೋದು 2 ನಿಮಿಷದ ಕೆಲಸ. ಈಗ 11 ಕುಟುಂಬಗಳ ಅಂತ್ಯ ಸಂಸ್ಕಾರ ಇದೆ. ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡೋದು ಬೇಡ. CT ರವಿ ಅವ್ರ ಹೇಳಿಕೆಗೆ ಒಂದು 2 ದಿನ ಆದಮೇಲೆ ಮುಟ್ಟು ನೋಡ್ಕೊಳ್ಳೋ ಅಂತ ಕೌಂಟ್ರ್ ಕೊಡ್ತೀನಿ. ಈ ದಿನ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಹಾಂ ರಾಜ್ಯಪಾಲರಿದ್ದಂಥ ಸಂದರ್ಭದಲ್ಲಿ ಒಂದು ಪ್ರೋಟೋಕಾಲ್ನ ಫಾಲೋಅಪ್ ಮಾಡಬೇಕಾಗುತ್ತೆ. ಆದರೆ ಮಿನಿಸ್ಟರ್ಗಳ ಮೊಮ್ಮಕ್ಕಳು ಇಲ್ಲ, ಅದು ಮೋಸ್ಟ್ಲಿ ಇದು ಎಕ್ಸಾಕ್ಟ್ ನನ್ನ ಗಮನಕ್ಕೆ ಬಂದಿಲ್ಲ ಸರ್. ನಾನು ರಾಯಚೂರಿಗೆ ಹೊರಡಬೇಕಾಗಿತ್ತು. ನಾನು ನೆನ್ನೆ ರಾಯಚೂರಿಗೆ ಬಂದೆ. ಇಲ್ಲ, ಈಗ ಆ ಕುಟುಂಬಗಳು ಏನು ಮೃತರಾಗಿದ್ದಾರೆ ಆ ಕುಟುಂಬಗಳ ಜೊತೆ ನಾವಿರೋಣ, ಅಷ್ಟೇ ಮಾತಾಡೋಣ. ದಯವಿಟ್ಟು BJP ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ರಾಜಕಾರಣ ಯಾಕೆ ಸರ್ ತರ್ತೀರಾ, ನಿಮಗೂ ವಾಸ್ತವ ಗೊತ್ತಿದೆ ಅಷ್ಟೇ ಸರ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.